ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಸಾಬುದಾನೆ ಮತ್ತು ಅವಲಕ್ಕಿಯ ಸಂಡಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಸಾಬುದಾನೆ ರಾತ್ರಿ ನೆನೆ ಇಟ್ಟಿದ್ದೆ ಮತ್ತು ಈಗ 1 ಕಪ್ ಅವಲಕ್ಕಿ ಕೂಡ ನೆನೆ ಇಟ್ಟಿದ್ದೀನಿ. ಅದು ಮೆತ್ತಗಾಗಬೇಕು ಅವಲಕ್ಕಿ. ಇದರಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಚಿಟಿಕೆ ಹಿಂಗೆ ಹಾಕಿದ್ದೇನೆ. ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಉಪ್ಪು ಇವನ್ನ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. 2 ನಾನು ಆಲೂಗಡ್ಡೆನ ತುರಿದಿಟ್ಕೊಂಡಿದ್ದೀನಿ ಮತ್ತು 1 ಕಪ್ ಚುರುಮುರಿಯನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವನ್ನೆಲ್ಲ ಸೇರಿಸಿ ಇದನ್ನು ಸರಿಯಾಗಿ ನಾವು ನಾದ್ಕೊಳ್ಬೇಕು. ಫ್ರೆಂಡ್ಸ್, ಇದಕ್ಕೆ ನಾನು ಎಲ್ಲ ಸಾಮಾನು ಹಾಕಿ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಖಾರ ಕಡಿಮೆ ಬಿದ್ದರೆ ನೀವು ಟೇಸ್ಟ್ ನೋಡಿ ಮತ್ತು ಮೇಲೆ ಹಾಕೋಬೋದು. ಇದನ್ನು ಈ ಥರ ತಟ್ಟಿ ಬಿಸಿಲಲ್ಲಿ ಫುಲ್ ಒಣಗಬೇಕು. ಫ್ರೆಂಡ್ಸ್, ಇವಾಗ ಇದು ಅವಲಕ್ಕಿ ಹಾಗೂ ಸಾಬುದಾನೆ ಸಂಡಿಗೆ ಬಿಸಿಲಲ್ಲಿ 3-4 ದಿನ ಇಟ್ಟಿದ್ದೆ, ಸರಿಯಾಗಿ ಒಣಗಿದೆ. ಇದನ್ನು ಇವಾಗ ನಾನು ಫ್ರೈ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಈಗಿದು ಎಣ್ಣೆ ಕಾದಿದೆ, ಅದರಲ್ಲಿ ನಾನು ಈ ಸಂಡಿಗೆಯನ್ನು ಫ್ರೈ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಅವಲಕ್ಕಿ ಮತ್ತು ಸಾಬುದಾನೆ ಸಂಡಿಗೆ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.